Hi, hello everyone. This is Satish Kumar working as Assistant Professor in College GFGC Mitigation. Welcome to the Karnataka LMS powered by Directorate of Collegiate Education, Government of Karnataka. Hi, hello everyone. This is Satish Kumar. In this session, we are going to talk about the topics called meaning and definition, as well as need of business management, which is taken away from the subject called fundamentals of business studies and accountancy of BCom graduation for the second semester. So let's start this session. Firstly, let us understand what is a business management. Business management ಅಂದ್ರೆ ಏನು ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ. See, any business in order to sustain in the market, it must be required of a good management. ಯಾವುದೇ ಒಂದು ಬಿಸ್ನೆಸ್ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಅನ್ನು ಫೇಸ್ ಮಾಡಿ ಅದನ್ನು ನಿಂತ್ಕೋಬೇಕು ಅಂದ್ರೆ ಆ ಒಂದು ಬಿಸ್ನೆಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ ಆಗಿರಬೇಕು. ಅಂಡ್ ಮೋರ್ ಓವರ್, in order to have the good profits and good reputation in the market, it should be required of a good management. ಅದೇ ರೀತಿ ಒಂದು ಬಿಸ್ನೆಸ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಹೆಸರು ಒಳ್ಳೆ ಪ್ರಾಫಿಟ್ಸ್ ಅನ್ನು ಮಾಡ್ಬೇಕಂದ್ರೂ ಕೂಡ ಅಲ್ಲಿ ಮ್ಯಾನೇಜ್ಮೆಂಟ್ ಅವಶ್ಯಕತೆ ಇದ್ದೇ ಇದೆ. See, the management concept is not only needed for the business concern, but also it is needed to all the institutions like schools, as well as temples, as well as cooperative societies, trusts, and etc. So, ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ಗೆ ಮ್ಯಾನೇಜ್ಮೆಂಟ್ ಅನ್ನೋದು ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಬಿಕಾಸ್ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ತನ್ನದೇ ಅಂತ ಒಂದು ಆಬ್ಜೆಕ್ಟಿವ್ ಅನ್ನು ಇಟ್ಕೊಂಡಿರುತ್ತೆ. ಇನ್ ಆರ್ಡರ್ ಟು ಅಚೀವ್ ದಟ್ ಆಬ್ಜೆಕ್ಟಿವ್, ದಟ್ ಇನ್ಸ್ಟಿಟ್ಯೂಷನ್ ಮಸ್ಟ್ ಬಿ ರಿಕ್ವೈರ್ಡ್ ಆಫ್ ಎ ಗುಡ್ ಮ್ಯಾನೇಜ್ಮೆಂಟ್ ಅಂಡ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ಸೊ ಒಂದು ಸಂಸ್ಥೆ ಆಗಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಆಗಲಿ ತನ್ನ ಆಬ್ಜೆಕ್ಟಿವ್ಸ್ ಅನ್ನ ಅದು ಪೂರೈಸ್ಕೋಬೇಕು ಅಂದ್ರೆ ಅದನ್ನ ಅಚೀವ್ ಮಾಡಬೇಕು ಅಂದ್ರೆ ಇಟ್ ಶುಡ್ ಬಿ ರಿಕ್ವೈರ್ಡ್ ಆಫ್ an effective and efficient management. Now let us see what is this management, what actually the term management means. So as you could see over the screen, it refers to the art of getting things done by a group of people with effective utilization of available resources with the aim of achieving goals effectively and efficiently. So ಈ ರೀತಿ ಮ್ಯಾನೇಜ್ಮೆಂಟ್ ಅನ್ನ ಒಂದು ಮೀನಿಂಗ್ ಅನ್ನ ನಾವು ಕಾಣಬಹುದು. In simple words, we can say it as getting things done by others, the effective utilization of resources for the achieving the predetermined goals. So, ಒಂದು ಮುಂಚಿತವಾಗಿ ಏನು ಗೋಲ್ಸ್ ಅನ್ನ ಇಟ್ಕೊಂಡಿದೀವಿ ಅಥವಾ ಗುರಿಗಳನ್ನ ಇಟ್ಕೊಂಡಿದೀವಿ, ಆ ಗುರಿಗಳನ್ನ ಸಾಧಿಸೋದಕ್ಕೆ ಕೆಲವೊಂದು ಆಕ್ಟಿವಿಟೀಸ್ ಬೇರೆಯವ್ರ ಕಡೆಯಿಂದ ಮಾಡಿಸಿ ಆ ಗುರಿಯನ್ನ ಸಾಧಿಸುವ ಒಂದು ವಿಧಾನಕ್ಕೆ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇನ್ನ ಸಿಂಪಲ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ಇಟ್ಸ್ ನಥಿಂಗ್ ಬಟ್ ಒಂದು ಪರ್ಟಿಕ್ಯುಲರ್ ಗುರಿಯನ್ನ ಇಟ್ಕೊಂಡು ಆ ಗುರಿಯನ್ನ ಸಾಧಿಸೋದಕ್ಕೆ ಬೇಕಿರುವಂತಹ ಎಲ್ಲಾ ಆಕ್ಟಿವಿಟೀಸ್ ಅನ್ನ ಬೇರೆಯವ್ರ ಕಡೆಯಿಂದ ಮಾಡಿಸುವಂತ ಒಂದು ವಿಧಾನ. ಸೊ ಈ ಒಂದು ವಿಧಾನಕ್ಕೆ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ನಾವು ಏನ್ ಪರ್ಟಿಕ್ಯುಲರ್ ಗುರಿ ಇಟ್ಕೊಂಡಿರ್ತೀವಿ, ಇಟ್ ಮೇ ಬಿ ಅರ್ನಿಂಗ್ ಪ್ರಾಫಿಟ್, ಇಟ್ ಮೇ ಬಿ ಪ್ರೊವೈಡಿಂಗ್ ಸರ್ವಿಸಸ್, ಇಟ್ ಮೇ ಬಿ ಅರ್ನಿಂಗ್ ಗುಡ್ ರೆಪ್ಯುಟೇಷನ್ ಇನ್ ದ ಮಾರ್ಕೆಟ್, ವಾಟ್ ಎವರ್ ದ ಆಬ್ಜೆಕ್ಟಿವ್ ಇಟ್ ಮೇ ಬಿ. ಸೊ ಆಬ್ಜೆಕ್ಟಿವ್ಸ್ ಅನ್ನ ಸಾಧಿಸಲಿಕ್ಕೆ ಬೇಕಿರುವಂತಹ ಏನೆಲ್ಲ ಆಕ್ಟಿವಿಟೀಸ್ ಬೇಕಿದೆಯೋ ಆ ಎಲ್ಲ ಆಕ್ಟಿವಿಟೀಸ್ ಅನ್ನ ಇತರರಿಂದ ಮಾಡಿಸಿ ಅದನ್ನ ಅಚೀವ್ ಮಾಡಿದ್ರೆ ಅಂತ ಒಂದು ವಿಧಾನಕ್ಕೆ ನಾವಿಲ್ಲಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಕ್ಟಿವಿಟೀಸ್ ಅನ್ನ ಮಾಡಿಸುವಂತ ಒಂದು ವಿಧಾನ. ಆ ಆಕ್ಟಿವಿಟೀಸ್ ಏನಕ್ಕೆ ಮಾಡಿಸ್ತೀವಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಗುರಿಯನ್ನ ಸಾಧಿಸೋದಕ್ಕೆ ನಾವೇನು ಇಟ್ಕೊಂಡಿದೀವಿ ಮುಂಚಿತವಾಗಿ ಆ ಒಂದು ಗುರಿಯನ್ನ ಸಾಧಿಸಲಿಕ್ಕೆ ನಾವು ಆಕ್ಟಿವಿಟೀಸ್ ನ ಬೇರೆ ವ್ಯಕ್ತಿಗಳಿಂದ ಮಾಡಿಸ್ತೀವಿ ಎಫೆಕ್ಟಿವ್ ಆಗಿ ಅಂಡ್ ಎಫಿಷಿಯಂಟ್ ಆಗಿ. ಸೊ ಅಂತ ಒಂದು ವಿಧಾನಕ್ಕೆ ನಾವಿಲ್ಲಿ ಮ್ಯಾನೇಜ್ಮೆಂಟ್ ಅಂತ ಕರೀಬಹುದು. ಹೀಗೆ ಒಂದು ಪರ್ಟಿಕ್ಯುಲರ್ ಗುರಿಯನ್ನ ಸಾಧಿಸಲಿಕ್ಕೆ ಬೇಕಿರುವಂತಹ ಎಲ್ಲಾ ಕೆಲಸಗಳನ್ನ ಬೇರೆ ವ್ಯಕ್ತಿಗಳಿಂದ ಮಾಡಿಸಿ ಆ ಗುರಿಯನ್ನ ಸಾಧಿಸುವ ಒಂದು ವಿಧಾನಕ್ಕೆ ನಾವಿಲ್ಲಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಇಟ್ಸ್ ನಥಿಂಗ್ ಬಟ್ ಗೆಟಿಂಗ್ ಥಿಂಗ್ಸ್ ಡನ್ ಬೈ ಅದರ್ಸ್ ಫಾರ್ ಅಚೀವಿಂಗ್ ಪ್ರೀಡಿಟರ್ಮೈನ್ಡ್ ಗೋಲ್ಸ್. ಸೊ ಪ್ರೀಡಿಟರ್ಮೈನ್ಡ್ ಗೋಲ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಬೇರೆ ವ್ಯಕ್ತಿಗಳಿಂದ ಕೆಲಸಗಳನ್ನ ಮಾಡಿಸಿ ಆ ಒಂದು ಗುರಿಯನ್ನ ಅಚೀವ್ ಮಾಡ್ತೀವಿ. ಸೊ ಅಂತ ಒಂದು ವಿಧಾನಕ್ಕೆ ಇಲ್ಲಿ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. In other words, we can say it as it's a process of planning, organizing, directing, controlling of business activities in order to achieve the business objectives. So, business objectives ಅನ್ನ ಅಚೀವ್ ಮಾಡಲಿಕ್ಕೆ ಬಿಸ್ನೆಸ್ ಅಲ್ಲಿ ಮಾಡಬೇಕಾಗಿರುವಂತಹ ಆಕ್ಟಿವಿಟೀಸ್ ಅನ್ನ ಪ್ಲಾನ್ ಮಾಡ್ತಾ, ಆರ್ಗನೈಸ್ ಮಾಡ್ತಾ, ಡೈರೆಕ್ಟ್ ಮಾಡ್ತಾ ಅಂಡ್ ಕಂಟ್ರೋಲ್ ಮಾಡ್ತಾ ನಾವು ಮಾಡಿದ್ದೇ ಆದ್ರೆ ಅಂತ ಒಂದು ಪ್ರೋಸೆಸ್ಗೆ ಇಲ್ಲಿ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇನ್ನ ಸಿಂಪಲ್ ಆಗಿ ಇದನ್ನ ಹೇಳೋದಾದ್ರೆ, ಬಿಸ್ನೆಸ್ ಅಲ್ಲಿ ಏನು ಗುರಿಗಳನ್ನ ಇಟ್ಕೊಂಡಿದೀವಿ ಅಥವಾ ಉದ್ದೇಶಗಳನ್ನ ಇಟ್ಕೊಂಡಿದೀವಿ ಆ ಗುರಿಗಳು ಮತ್ತೆ ಉದ್ದೇಶಗಳನ್ನ ಸಾಧಿಸೋದಕ್ಕೆ ತಲುಪೋದಕ್ಕೆ ಬೇಕಿರುವಂತಹ ಚಟುವಟಿಕೆಗಳನ್ನ ಇತರರಿಂದ ಮಾಡಿಸಿದ್ರೆ ಅಂತ ಒಂದು ವಿಧಾನಕ್ಕೆ ನಾವಿಲ್ಲಿ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಆ ಒಂದು ಚಟುವಟಿಕೆಗಳನ್ನ ಯಾವ ರೀತಿ ಮಾಡಿಸ್ಬೋದು ಅಂದ್ರೆ ಪ್ಲಾನಿಂಗ್ ಮಾಡೋ ಮುಖಾಂತರ ಅಥವಾ ಅದನ್ನ ಆರ್ಗನೈಸ್ ಮಾಡೋ ಮುಖಾಂತರ, ಡೈರೆಕ್ಟ್ ಮಾಡೋ ಮುಖಾಂತರ ಅಥವಾ ಕಂಟ್ರೋಲಿಂಗ್ ಮಾಡೋ ಮುಖಾಂತರ ಆ ಚಟುವಟಿಕೆಗಳನ್ನ ನಾವು ಮಾಡಿಸ್ತೀವಿ, ಎಫೆಕ್ಟಿವ್ ಆಗಿ ಮಾಡಿಸ್ತೀವಿ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಗುರಿಗಳನ್ನ ತಲುಪ್ತೀವಿ. ಸೊ ಆಬ್ಜೆಕ್ಟಿವ್ಸ್ ರೀಚ್ ಆಗುತ್ತೆ ಅಂತ ಒಂದು ವಿಧಾನಕ್ಕೆ ನಾವಿಲ್ಲಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಇನ್ ಸಿಂಪಲ್ ಟರ್ಮ್ಸ್. ಇಟ್ಸ್ ಅ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ದ ಬಿಸಿನೆಸ್ ಆಕ್ಟಿವಿಟೀಸ್ ಇನ್ ಆರ್ಡರ್ ಟು ಅಚೀವ್
predetermined goals by effective utilization of available resources. See, management is a goal-oriented process. That means whatever the activities that you are going to do in case of management, that all activities must be done in order to achieve a particular goal. ಒಂದು ಪರ್ಟಿಕ್ಯುಲರ್ ಗೋಲ್ ಅನ್ನ ಅಥವಾ ಒಂದು ಪರ್ಟಿಕ್ಯುಲರ್ ಗುರಿಯನ್ನ ಸಾಧಿಸಲಿಕ್ಕೆ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ಲಾನಿಂಗು, ಆರ್ಗನೈಸಿಂಗು, ಡೈರೆಕ್ಟಿಂಗ್ ಮತ್ತು ಕಂಟ್ರೋಲಿಂಗ್ ಎಲ್ಲ ಆಕ್ಟಿವಿಟೀಸ್ ಅನ್ನ ಮಾಡ್ತೀವಿ. ಸೊ ಮ್ಯಾನೇಜ್ಮೆಂಟ್ಗೆ ಒಂದು ಪರ್ಟಿಕ್ಯುಲರ್ ಗೋಲ್ ಇರುತ್ತೆ. ಸೊ ಆ ಪರ್ಟಿಕ್ಯುಲರ್ ಗೋಲ್ ಏನಂದ್ರೆ ಬಿಸ್ನೆಸ್ ನ ಅಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡೋದು. ಸೊ ಬಿಸ್ನೆಸ್ ಅಲ್ಲಿ ಏನ್ ಅಬ್ಜೆಕ್ಟಿವ್ಸ್ ಇರುತ್ತೆ, ಕೆಲವರಿಗೆ ಅದು ಪ್ರಾಫಿಟ್ ಅರ್ನ್ ಮಾಡೋದಾಗಬಹುದು, ಅಥವಾ ಕೆಲವರಿಗೆ ರೆಪ್ಯುಟೇಷನ್ ಅನ್ನ ಬಿಲ್ಡ್ ಮಾಡೋದಾಗ್ಬೋದು. ಸೊ ಒಂದು ಸಂಸ್ಥೆ, ಒಂದು ಟ್ರಸ್ಟ್ ಆದ್ರೆ ಅದರಲ್ಲಿರುವಂತಹ ಸರ್ವಿಸಸ್ ಅನ್ನ ಇತರರಿಗೆ ಎಫೆಕ್ಟಿವ್ ಆಗಿ ಕೊಡೋದು ಅಬ್ಜೆಕ್ಟಿವ್ ಆಗುತ್ತೆ. ಸೊ ಇದಕ್ಕೆ ಒಂದೊಂದು ಸಂಸ್ಥೆಗೆ ಒಂದೊಂದು ಅಬ್ಜೆಕ್ಟಿವ್ ಇರುತ್ತೆ. ಆ ಅಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡೋದೇ ಇಲ್ಲಿ ಮ್ಯಾನೇಜ್ಮೆಂಟ್ ನ ಮೈನ್ ಗುರಿ ಆಗಿರುತ್ತೆ. ಸೊ ಅದಕ್ಕೆ ಮ್ಯಾನೇಜ್ಮೆಂಟ್ ಅನ್ನ ಒಂದು ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಮಾಡುವಂತ ಪ್ರತಿಯೊಂದು ಆಕ್ಟಿವಿಟಿ, ಪ್ಲಾನಿಂಗ್ ಆಗ್ಬೋದು, ಡೈರೆಕ್ಟಿಂಗ್ ಆಗ್ಬೋದು, ಅಥವಾ ಕಂಟ್ರೋಲಿಂಗ್, ವಾಟ್ ಎವರ್ ದ ಆಕ್ಟಿವಿಟೀಸ್ that you do in case of the management, that all activities are related to achieving a particular goal. So management is a goal oriented process. And similarly, management is all pervasive. So ಇಲ್ಲಿ ಮ್ಯಾನೇಜ್ಮೆಂಟ್ ಅನ್ನೋದು ಎಲ್ಲಾ ಕಡೆ ನಾವು ಕಾಣ್ತೀವಿ. It is available in every institution. So ಯಾವುದೇ ಇನ್ಸ್ಟಿಟ್ಯೂಷನ್ ತಗೊಳ್ಳಿ, not only in the business concerns, even in the schools, colleges, and temples, and trust, and cooperative societies, and even in the retail sectors, retail outlets. So we can see a number of institutions. In each and every institution, we can find ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್. ಸೊ ಪ್ರತಿ ಇನ್ಸ್ಟಿಟ್ಯೂಷನ್ ಅಲ್ಲೂ ನಾವು ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅನ್ನ ಕಾಣ್ತೀವಿ. ಬಿಕಾಸ್ ಇಟ್ ಈಸ್ ವೆರಿ ಎಸೆನ್ಷಿಯಲ್, ಕ್ವೈಟ್ ಎಸೆನ್ಷಿಯಲ್. ಈ ಕಾಂಪಿಟೇಟಿವ್ ಪ್ರಪಂಚದಲ್ಲಿ ಒಂದು ಸಕ್ಸಸ್ ಅನ್ನ ಕಾಣಬೇಕು, ಅಥವಾ ಕಾಂಪಿಟೇಟಿವ್ ಪ್ರಪಂಚದಲ್ಲಿ ಒಂದು ಶೈನ್ ಆಗಬೇಕು ಅಂದ್ರೆ ದಟ್ ಇನ್ಸ್ಟಿಟ್ಯೂಷನ್ ಮಸ್ಟ್ ಹ್ಯಾವ್ ಗ್ರೇಟ್ ಅಂಡ್ ಗುಡ್ ಮ್ಯಾನೇಜ್ಮೆಂಟ್ ಅಂತ ನಾವು ಹೇಳ್ಬೋದು. ಅಂಡ್ ಇಟ್ ಈಸ್ ಮಲ್ಟಿ ಡೈಮೆನ್ಷನಲ್. ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್. ಇಟ್ ಇಸ್ ಎ ಕಾಂಪ್ಲೆಕ್ಸ್ ಪ್ರೋಸೆಸ್ ವಿಚ್ ಇನ್ವಾಲ್ವ್ಸ್ ಮಲ್ಟಿಪಲ್ ಡೈಮೆನ್ಷನ್ಸ್. ಅದನ್ನೇ ಇಲ್ಲಿ ಮಲ್ಟಿ ಡೈಮೆನ್ಷನಲ್ ಅಂತ ಕರಿತೀವಿ. ಸೊ ಇದು ಹಲವಾರು ಡೈಮೆನ್ಷನ್ಸ್ ಅನ್ನ ಹೊಂದಿರುತ್ತೆ. ದಟ್ ಮೀನ್ಸ್ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್, ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಮೆಟೀರಿಯಲ್. ಸೊ ಈ ರೀತಿ ಹಲವಾರು ಡೈಮೆನ್ಷನ್ಸ್ ಅನ್ನ ನಾವು ಮ್ಯಾನೇಜ್ಮೆಂಟ್ ಅಲ್ಲಿ ಕಾಣ್ತೀವಿ. ಮ್ಯಾನೇಜ್ಮೆಂಟ್ ಈಸ್ ಹ್ಯಾವಿಂಗ್ ಸಚ್ ಎ ಗ್ರೇಟ್ ಸ್ಕೋಪ್. ಇದರ ವ್ಯಾಪ್ತಿ ಕೂಡ ಜಾಸ್ತಿ ಇದೆ. ಇಲ್ಲಿ ಹಲವಾರು ಆಕ್ಟಿವಿಟೀಸ್ ಅನ್ನ ಮಾಡ್ತೀವಿ. ಇದು ಮಲ್ಟಿ ಡೈಮೆನ್ಷನಲ್ ಆಗಿರುತ್ತೆ. Now let us see a few definitions of business management. Business management ಗೆ ಕೆಲವು ವ್ಯಾಖ್ಯಾನಗಳು ಯಾವ ರೀತಿ ಇದೆ ಅನ್ನೋದನ್ನ ಈಗ ನಾವು ನೋಡೋಣ. So you could see over the screen, the first thing is management is the process of designing and maintaining an environment in which individuals working together in groups efficiently accomplish selected aims, which is quoted by Harold Kuntz. So Harold Kuntz ಅವರು ಈ ರೀತಿ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಏನಿದ್ರ ಅರ್ಥ? See, management is a process. ಇದೊಂದು ಕೆಲಸ, ಇದೊಂದು ಪ್ರೋಸೆಸ್ ಅಂತ ಹೇಳಿದ್ದಾರೆ. ಅಂಡ್ ಈ ಪ್ರೋಸೆಸ್ ಅಲ್ಲಿ ಏನೆಲ್ಲ ಮಾಡ್ತೀವಿ ಅಂದ್ರೆ ಡಿಸೈನಿಂಗ್ ಅಂಡ್ ಮೇಂಟೈನಿಂಗ್ ಆನ್ ಎನ್ವಿರಾನ್ಮೆಂಟ್. ಸೊ ಒಂದು ಎನ್ವಿರಾನ್ಮೆಂಟ್ ಅನ್ನ ನಾವು ಡಿಸೈನ್ ಮಾಡ್ತೀವಿ ಮತ್ತೆ ಅದನ್ನ ಮೇಂಟೈನ್ ಮಾಡ್ತೀವಿ ಅಂತೆ. ಸೊ ಆ ಎನ್ವಿರಾನ್ಮೆಂಟ್ ಅಲ್ಲಿ ಯಾವ ರೀತಿ ಇರಬೇಕು, ಆ ಎನ್ವಿರಾನ್ಮೆಂಟ್ ಯಾವ ರೀತಿ ಇರಬೇಕು, ಆ ಎನ್ವಿರಾನ್ಮೆಂಟ್ ಅಲ್ಲಿ ಏನೆಲ್ಲ ಮಾಡಬೇಕು, ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ. ಇಂಡಿವಿಜುವಲ್ಸ್ ವರ್ಕಿಂಗ್ ಟುಗೆದರ್ ಇನ್ ಗ್ರೂಪ್ಸ್. ಸೊ ಈ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಇಂಡಿವಿಜುವಲ್ಸ್ ಯಾರು ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಗುಂಪಾಗಿ ಕೆಲಸ ಮಾಡ್ತಿದ್ದಾರೋ, ಅಥವಾ ಒಬ್ರಿಗೊಬ್ರು ಸೇರಿ ಕೆಲಸ ಮಾಡ್ತಿದ್ದಾರೋ, ಒಬ್ಬರ ಜೊತೆಗೆ ಒಬ್ರು ಮಿಂಗಲ್ ಆಗಿ ಕೆಲಸ ಮಾಡ್ತಿದ್ದಾರೋ, ಸೊ ಅಂತ ಒಬ್ರು ಎಫಿಷಿಯೆಂಟ್ಲಿ ಅಕಾಂಪ್ಲಿಷ್ ದ ಸೆಲೆಕ್ಟೆಡ್ ಐಮ್ಸ್. ಸೊ ಆ ಎನ್ವಿರಾನ್ಮೆಂಟ್ ಯಾವ ರೀತಿ ಇರಬೇಕು ಅಂದ್ರೆ ಯಾರು ಕೆಲಸ ಮಾಡ್ತಿದ್ದಾರೋ, ಒಗ್ಗಟ್ಟಿನಲ್ಲಿ ಅಥವಾ ಗುಂಪಿನಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೋ ಅವರು ಎಫೆಕ್ಟಿವ್ ಆಗಿ ಪ್ರೀಡಿಟರ್ಮೈನ್ಡ್ ಗೋಲ್ಸ್ ನ ಅಚೀವ್ ಮಾಡೋ ರೀತಿ ಆ ಒಂದು ಎನ್ವಿರಾನ್ಮೆಂಟ್ ಇರಬೇಕಂತೆ. ಅಂತ ಒಂದು ಎನ್ವಿರಾನ್ಮೆಂಟ್ ಅನ್ನ ಡಿಸೈನ್ ಮಾಡೋದು, ಮೇಂಟೈನ್ ಮಾಡಿದ್ರೆ ಅಂತ ಒಂದು ಪ್ರೋಸೆಸ್ ಗಳಲ್ಲಿ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತಿದೀವಿ. ಅಂಡ್ ದಿಸ್ ಡೆಫಿನೇಷನ್ is as per Harold Kuntz. Now let us see one more definition. As you could see over the screen, according to F.W. Tyler, who is the father of scientific management, the management is an art of knowing what to do, when to do, and see that it is done in the best and cheapest way. So the father of scientific management, F.W. Tyler, ಅವರು ಯಾವ ರೀತಿ ವ್ಯಾಖ್ಯಾನ ಕೊಟ್ಟಿದ್ದಾರೆ ಅಂದ್ರೆ ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್ ಆಫ್ ನೋಯಿಂಗ್ ವಾಟ್ ಟು ಡೂ. ಸೊ ಇದೊಂದು ಕಲೆ, ಏನ್ ಮಾಡಬೇಕು ಅಂತ ತಿಳ್ಕೊಳ್ಳುವಂತ ಒಂದು ಕಲೆ, ಯಾವಾಗ ಅದನ್ನ ಮಾಡಬೇಕು ಅಂತ ತಿಳ್ಕೊಳ್ಳುವಂತ ಕಲೆ, ಜೊತೆಗೆ ಸಿ ದಟ್ ಇಟ್ ಈಸ್ ಡನ್ ಇನ್ ದಿ ಬೆಸ್ಟ್ ಅಂಡ್ ಚೀಪೆಸ್ಟ್ ವೇ. ಆ ಒಂದು ಏನ್ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ತಿಳ್ಕೊಂಡು ಮಾಡಬೇಕಾಗಿರೋದು ಚೀಪ್ ಆಗಿ ಮತ್ತೆ ಬೆಸ್ಟ್ ಪಾಸಿಬಲ್ ಮ್ಯಾನರ್ ಅಲ್ಲಿ ಮಾಡಿದಾರ ಇಲ್ವಾ ಅಂತ ಖಚಿತಪಡಿಸ್ಕೊಳ್ಳೋದು. ಸೊ ಇಂಥ ಒಂದು ವಿಧಾನಕ್ಕೆ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಆಸ್ ಪರ್ ದಿ F.W. Tyler. ಸೊ ಇದು ಅಕ್ಯುರೇಟ್ ಆಗಿದೆ. ದಟ್ ಮೀನ್ಸ್ ನಾವು ಏನ್ ಮಾಡಬೇಕು, ಏನ್ ಮಾಡಬೇಕಾಗಿದೆ, ಅದನ್ನ ಯಾವಾಗ ಮಾಡಬೇಕಾಗಿದೆ, ಅದನ್ನ ಎಷ್ಟು ಎಫೆಕ್ಟಿವ್ ಆಗಿ, ಎಷ್ಟು ಕಮ್ಮಿ ಖರ್ಚಲ್ಲಿ ನಾವು ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳುವಂತ ಒಂದು ವಿಧಾನ. ಸೊ
ಚೀಪೆಸ್ಟ್ ಆಗಿ ಮತ್ತು ಬೆಸ್ಟ್ ಪಾಸಿಬಲ್ ಮ್ಯಾನರ್ ಅಲ್ಲಿ ಏನ್ ಮಾಡ್ಬೇಕಾಗಿದೆಯೋ ಅದನ್ನ ತಿಳ್ಕೊಂಡು ಯಾವಾಗ ಮಾಡ್ಬೇಕಾಗಿದೆಯೋ ಆ ಟೈಮಲ್ಲಿ ಮಾಡಿದ್ರೆ ಖಂಡಿತವಾಗಿ ಅನ್ಕೊಂಡಿರುವಂತ ಗುರಿಗಳು ಸಾಧಿಸಬಲ್ಲವು. ಸೊ ಅದಕ್ಕೆ ಅಂತ ಒಂದು ವಿಧಾನಕ್ಕೆ ನಾವಿಲ್ಲಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಆಸ್ ಪರ್ ದಿ F.W. Tyler, the father of scientific management. In addition to these definitions, we could have few more definitions. So, for example, according to American Management Association, management means the art of getting things done through others. So, American Management Association ವ್ಯಾಖ್ಯಾನವನ್ನು ನೋಡಿದೆ ಆದರೆ ಮ್ಯಾನೇಜ್ಮೆಂಟ್ ಅನ್ನೋದು ನಾವೇನು ಅನ್ಕೊಂಡಿದೀವೋ ಅದನ್ನ ಮಾಡೋದಕ್ಕೆ ಬೇರೆ ವ್ಯಕ್ತಿಗಳ ಸಹಾಯದಿಂದ ಅದನ್ನ ಮಾಡಿ ಮುಗಿಸುವಂಥದ್ದು. ಸೊ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ ಪೀಪಲ್. ಸೊ ಬೇರೆ ವ್ಯಕ್ತಿಗಳಿಂದ ನಾವು ಏನು ಗುರಿ ಇಟ್ಕೊಂಡಿದೀವೋ ಆ ಗುರಿ ಸಾಧಿಸಲಿಕ್ಕೆ ಬೇಕಿರುವಂತ ಕೆಲಸಗಳನ್ನ ಮಾಡಿ ಮುಗಿಸುವುದು. ಸೊ ಅಂತ ಒಂದು ವಿಧಾನಕ್ಕೆ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಆಸ್ ಪರ್ ದಿ ಅಮೆರಿಕನ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್. ಅದೇ ರೀತಿ ಲೂಯಿಸ್ ಅನೆಲ್ ಅನ್ನೋ ಒಬ್ಬ ಎಕ್ಸ್ಪರ್ಟ್ ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ಮ್ಯಾನೇಜ್ಮೆಂಟ್ ಈಸ್ ನಥಿಂಗ್ ಬಟ್ ವಾಟ್ ದ ಮ್ಯಾನೇಜರ್ ಡಸ್. ಸೊ ಏನು ಒಬ್ಬ ಮ್ಯಾನೇಜರ್ ಏನೆಲ್ಲ ಕೆಲಸಗಳು ಮಾಡ್ತಾನೋ ಆ ಎಲ್ಲಾ ಕೆಲಸಗಳನ್ನ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಆಸ್ ಪರ್ ದಿ ಲೂಯಿಸ್ ಆನೆಲ್. ಸೊ ಈ ರೀತಿ ಹಲವಾರು ವ್ಯಾಖ್ಯಾನಗಳನ್ನ ನಾವು ಮ್ಯಾನೇಜ್ಮೆಂಟ್ಗೆ ಕಾಣಬಹುದು. ಟು ಸಮ್ ಅಪ್ ಅಂಡ್ ಟು ಕನ್ಕ್ಲೂಡ್, ಮ್ಯಾನೇಜ್ಮೆಂಟ್ ಈಸ್ ನಥಿಂಗ್ ಬಟ್ ದಿ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಫಾರ್ ಅಚೀವಿಂಗ್ ದ ಪ್ರೀಡಿಟರ್ಮೈನ್ಡ್ ಗೋಲ್ಸ್. ಪ್ರೀಡಿಟರ್ಮೈನ್ಡ್ ಗೋಲ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಏನು ಗುರಿಗಳನ್ನ ಇಟ್ಕೊಂಡಿದೀವೋ ಅದನ್ನ ಸಾಧಿಸಲಿಕ್ಕೆ ಬೇಕಿರುವಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ಇತರರಿಂದ ಮಾಡಿಸಿ ಆ ಗುರಿಗಳನ್ನ ಸಾಧಿಸಿದ್ದೇ ಆದ್ರೆ ಅಂತ ಒಂದು ವಿಧಾನಕ್ಕೆ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅಂಡ್ this is all about the meaning part of management. Now let us see what's the importance of business management. Business management ನ ಮಹತ್ವ ಏನಿದೆ, ಅದರ ಒಂದು ಅಡ್ವಾಂಟೇಜಸ್ ಅಥವಾ ಬೆನಿಫಿಟ್ಸ್ ಏನಿದೆ ಅನ್ನೋದನ್ನ ಈಗ ನಾವು ನೋಡೋಣ. So you could see over the screen, the first thing we could say, management helps in achieving group goals. See, the management is very fruitful in achieving the group goals of the business concern, because here we could see there will be proper planning and there will be a good organizing and greater control of the business activities, so that there will be obviously achievement of the group goals is possible in case of the management. So management ಅಲ್ಲಿ ನಾವು ಗ್ರೂಪ್ ಗೋಲ್ಸ್ ಅನ್ನ ಈಸಿಯಾಗಿ ಸಾಧಿಸಬಹುದು. ಸೊ ಮ್ಯಾನೇಜ್ಮೆಂಟ್ ಅನ್ನೋದು ಗ್ರೂಪ್ ಗೋಲ್ಸ್ ಅನ್ನ ಸಾಧಿಸೋಕೆ ಸಹಾಯವಾಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ ಅನ್ನ, ಪ್ರತಿಯೊಂದು ಕೆಲಸವನ್ನ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡ್ತಾ ಆರ್ಗನೈಸ್ ಮಾಡಿ ಎಫೆಕ್ಟಿವ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ನಾವು ಇಲ್ಲಿ ಪ್ರತಿಯೊಂದು ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡೋ ಮೂಲಕ ಇಲ್ಲಿ ಗ್ರೂಪ್ ಗೋಲ್ಸ್ ನಾವು ಈಸಿಯಾಗಿ ಅಚೀವ್ ಮಾಡಬಹುದು. See, every business may be having the profit earning motive, or maybe having the motive of building good reputation in the market, etc. A number of objectives that we can see for a business concern. ಒಂದು ಬಿಸ್ನೆಸ್ ಕನ್ಸರ್ನ್ಗೆ ಹಲವಾರು ರೀತಿಯ ಆಬ್ಜೆಕ್ಟಿವ್ಸ್ ಇರುತ್ತೆ. ಪ್ರಾಫಿಟ್ ಅನ್ನು ಅರ್ನ್ ಮಾಡೋದಾಗ್ಬೋದು ಅಥವಾ ಗುಡ್ ರೆಪ್ಯುಟೇಷನ್ ಅನ್ನು ಬಿಲ್ಡ್ ಮಾಡೋದಾಗ್ಬೋದು. ಸೊ ಏನು ಆಬ್ಜೆಕ್ಟಿವ್ ಇದೆಯೋ ಅದನ್ನ ಅಚೀವ್ ಮಾಡಲಿಕ್ಕೆ ಮ್ಯಾನೇಜ್ಮೆಂಟ್ ಅನ್ನೋದು ಸಹಾಯ ಮಾಡುತ್ತೆ. See, the objectives can be achieved with the proper utilization of the available resources and proper planning, and most importantly proper control. That means comparing the actuals with the predetermined standards. ಸೊ ಇಲ್ಲಿ ನಾವು ಅಬ್ಜೆಕ್ಟಿವ್ಸ್ ಅನ್ನ ಯಾವ ರೀತಿ ಅಚೀವ್ ಮಾಡ್ಬೋದು ಅಂದ್ರೆ, ಒಳ್ಳೆ ಪ್ಲಾನ್ ಮಾಡೋ ಮುಖಾಂತರ, ಅದೇ ರೀತಿ ಇರುವಂತ ರಿಸೋರ್ಸಸ್ ಅನ್ನ ಚೆನ್ನಾಗಿ ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳುವಂತ ಮುಖಾಂತರ, ಜೊತೆಗೆ ಆಕ್ಚುಯಲ್ ರಿಸಲ್ಟ್ಸ್ ಅನ್ನ ಸ್ಟ್ಯಾಂಡರ್ಡ್ಸ್ ಜೊತೆಗೆ ಕಂಪೇರ್ ಮಾಡಿ ರೆಕ್ಟಿಫೈಡ್ ಆಕ್ಷನ್ಸ್ ಅನ್ನ ತಗೊಳ್ಳೋ ಮುಖಾಂತರ ನಾವು ಅಬ್ಜೆಕ್ಟಿವ್ಸ್ ಅನ್ನ ಈಸಿಯಾಗಿ ಅಚೀವ್ ಮಾಡಬಹುದು. And the next thing is management increases efficiency. See, the main objective of any manager is to reduce the cost and increase the productivity. It may be with the help of better planning, better organizing, better staffing, and greater control over the business activities. So obviously and ultimately it leads to increase in the efficiency of the business concern. So ಇಲ್ಲಿ ಪ್ರತಿ ಮ್ಯಾನೇಜರ್ನ ಅಬ್ಜೆಕ್ಟಿವ್ ಗುರಿ ಏನಾಗಿರುತ್ತೆ ಅಂದ್ರೆ, ಕಾಸ್ಟ್ ಅನ್ನ ಕಮ್ಮಿ ಮಾಡ್ತಾ ಪ್ರಾಡಕ್ಟಿವಿಟಿಯನ್ನ ಇನ್ಕ್ರೀಸ್ ಮಾಡ್ಕೊಳೋದು. ಸೊ ಕಾಸ್ಟ್ ಅಂದ್ರೆ ವೆಚ್ಚ ಕಮ್ಮಿ ಮಾಡ್ಕೋಬೇಕು, ಪ್ರಾಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ಕೋಬೇಕು, ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಕೋಬೇಕು. ಇದು ಯಾವ ರೀತಿ ಸಾಧ್ಯ ಅಂದ್ರೆ, ಪ್ರಾಪರ್ ಪ್ಲಾನಿಂಗ್ ಮಾಡೋ ಮುಖಾಂತರ, ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಆಸ್ ವೆಲ್ ಆಸ್ ಪ್ರಾಪರ್ ಡೈರೆಕ್ಷನ್ ಕೊಡೋ ಮುಖಾಂತರ, ಅದೇ ರೀತಿ ಎಫೆಕ್ಟಿವ್ ಕಂಟ್ರೋಲ್ ಅನ್ನ ತೋರಿಸೋ ಮುಖಾಂತರ ಒಬ್ಬ ಮ್ಯಾನೇಜರ್ ಕಾಸ್ಟ್ ಅನ್ನ ಕಮ್ಮಿ ಮಾಡಿ ಅಲ್ಲಿರುವಂತಹ ಒಂದು ಪ್ರಾಡಕ್ಟಿವಿಟಿಯನ್ನ ಇನ್ಕ್ರೀಸ್ ಮಾಡ್ತಾನೆ. ಸೊ ಅಬ್ವಿಯಸ್ಲಿ ದಿಸ್ ಆಲ್ ಥಿಂಗ್ಸ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ದಿ ಎಫಿಷಿಯನ್ಸಿ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್. ಸೊ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ದಕ್ಷತೆಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ಇವೆಲ್ಲ ಕೂಡ ಸಹಾಯವಾಗುತ್ತೆ. And the next thing is management meets the challenges of change.
In the modern days, we can see the technology is ruling the world. So whatever the innovations and whatever the new technology that comes into the any society, they poses a great challenge for the business concerns. And most importantly, the business concerns which are having good and potential management can only meet, can only face such kind of challenges which are imposed by the new technology. ಸೊ ಇಲ್ಲಿ ನಾವು ಮಾಡರ್ನ್ ಡೇಸಲ್ಲಿ ನೋಡೋದಾದ್ರೆ ಹೊಸ ಹೊಸ ಟೆಕ್ನಾಲಜಿ ಬರ್ತಿದೆ, ಹೊಸ ಹೊಸ ಇನೋವೇಷನ್ಸ್ ಬರ್ತಿದೆ. ಇದರಿಂದ ಏನಾಗುತ್ತೆ, ಚೇಂಜಸ್ ಅನ್ನೋದು ಫ್ರೀಕ್ವೆಂಟ್ ಆಗಿ ಆಗ್ತಾನೆ ಇದೆ ಬಿಸ್ನೆಸ್ ಫೀಲ್ಡಲ್ಲಿ. ಸೊ ಈ ಚೇಂಜಸ್ ಅನ್ನ ಫೇಸ್ ಮಾಡಬೇಕು. ಚೇಂಜಸ್ ಅನ್ನ ಫೇಸ್ ಮಾಡಿ ಮಾರ್ಕೆಟಲ್ಲಿ ನಿಲ್ಲಬೇಕು ಅಂದರೆ ಪ್ರತಿಯೊಂದು ಬಿಸ್ನೆಸ್ ಕನ್ಸರ್ನ್ಗೂ ಒಂದು ದಕ್ಷತೆಯ ಒಂದು ಮ್ಯಾನೇಜ್ಮೆಂಟ್ ಅನ್ನೋದು ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಮ್ಯಾನೇಜ್ಮೆಂಟ್ ಅನ್ನೋದು ಚೇಂಜಸ್ ಏನು ಬರ್ತಿದೆ, ಆ ಚೇಂಜಸ್ ಇಂದ ಏನೆಲ್ಲ ಡೇಂಜರ್ಸು ಒಂದು ಸಂಸ್ಥೆಗೆ ಆಗುತ್ತೋ ಅಂಥವೆಲ್ಲ ತಡೆಯೋದಕ್ಕೆ ಮ್ಯಾನೇಜ್ಮೆಂಟ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ ಟ್ಯಾಲಿ ಸಾಫ್ಟ್ವೇರ್. ಟ್ಯಾಲಿ ಸಾಫ್ಟ್ವೇರ್ ಅನ್ನೋದು ಇವಾಗ ಎಲ್ಲರಿಗೂ ಗೊತ್ತಿರುವಂಥ ಒಂದು ಸಾಫ್ಟ್ವೇರ್. ವಿತ್ ದ ಹೆಲ್ಪ್ ಆಫ್ ಟ್ಯಾಲಿ ಸಾಫ್ಟ್ವೇರ್ ವಿ ಕ್ಯಾನ್ ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಓವರ್ ದಿ ಕಂಪ್ಯೂಟರ್. ಸೊ ದಟ್ ಇಲ್ಲಿ ಕಂಪ್ಯೂಟರ್ನ ಸಹಾಯದಿಂದ ನಾವು ಟ್ಯಾಲಿ ಅನ್ನೋ ಸಾಫ್ಟ್ವೇರ್ ಬಳಸ್ಕೊಂಡು ಈಸಿಯಾಗಿ ಇಂದಿನ ದಿನಗಳಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟನ್ನು ಈಸಿಯಾಗಿ ನಾವು ಪ್ರಿಪೇರ್ ಮಾಡ್ಬೋದು. ಸೊ ಇದು ಮುಂಚೆ ಯಾವ ರೀತಿ ಇತ್ತಂದರೆ, ಟ್ರೆಡಿಷನಲ್ ಅಕೌಂಟಿಂಗಲ್ಲಿ ಎಲ್ಲ ಲೆಡ್ಜರ್ಸ್ ಇರ್ತಿತ್ತು. ಸೊ ಲೆಡ್ಜರ್ಸು, ಬುಕ್ಸ್ ಆಫ್ ಅಕೌಂಟ್ಸನ್ನು ಬರಿಬೇಕಾಗಿತ್ತು. ಸೊ ಈಗ ಪ್ರತಿಯೊಂದು ಸಂಸ್ಥೆ ಕೂಡ ಟ್ಯಾಲಿ ಅನ್ನೋ ಸಾಫ್ಟ್ವೇರನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾವೆ. ಸೊ ಯು ಕ್ಯಾನ್ ಸಿ ಈಚ್ ಆ್ಯಂಡ್ ಎವ್ರಿ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಇಟ್ಸ್ ಓನ್ ಟ್ಯಾಲಿ ಸಾಫ್ಟ್ವೇರ್ ಸಬ್ಸ್ಕ್ರಿಪ್ಷನ್ ಅನ್ನು ತಗೊಂಡು ಅವರು ತಮ್ಮ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ಕೊತಿರೋದು ನಾವು ಕಾಣ್ತೀವಿ. ಸೊ ಇದು ಯಾಕಿದು ಹೇಳ್ತಿದ್ದೀವಿ ಅಂದರೆ, ವಿತೌಟ್ ದಿ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದರೆ ಮಾತ್ರ ಈ ರೀತಿ ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳೋದಕ್ಕೆ, ಅದನ್ನು ಅರ್ಥ ಮಾಡಿಕೊಂಡು ಎಫೆಕ್ಟಿವ್ ಆಗಿ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ. ಸೊ ವಿತೌಟ್ ದಿ ಮ್ಯಾನೇಜ್ಮೆಂಟ್ we cannot adapt ourselves to the new technology and the new changes that are coming in the ಮಾರ್ಕೆಟ್. ಸೊ ಮಾರ್ಕೆಟಲ್ಲಿ ಬರುವಂಥ ಹೊಸ ಟೆಕ್ನಾಲಜಿಗೆ, ಹೊಸ ಚೇಂಜಸ್ಗೆ ನಾವು ಅಡಾಪ್ಟ್ ಮಾಡ್ಕೋಬೇಕು. ಅದಕ್ಕೆ ನಾವು ಸೀಮಿತವಾಗಿ ನಮ್ಮ ಕೆಲಸಗಳನ್ನು ಮಾಡಬೇಕು ಅಂದರೆ ಮ್ಯಾನೇಜ್ಮೆಂಟ್ ಅನ್ನೋದು ಅತಿ ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ ಪ್ರತಿಯೊಂದು ಸಂಸ್ಥೆಗೆ. ಸೊ ಲೈಕ್ ದಿಸ್, ಮ್ಯಾನೇಜ್ಮೆಂಟ್ ಈಸ್ ವೆರಿ ಹೆಲ್ಪ್ಫುಲ್ ಇನ್ ಮೀಟಿಂಗ್ ದ ಚೇಂಜಸ್ ದಟ್ ಆರ್ ಕಮಿಂಗ್ ಇನ್ ದಿ ಮಾರ್ಕೆಟ್ ಫೀಲ್ಡ್. And the next thing is effective utilization of available resources. In any business concern, we can see a number of resources like men, material, mission, and etc. So all these resources must be utilized in an optimum way in order to achieve the predetermined goals of the business concern. So one business concern ಅಲ್ಲಿರುವಂಥ ರಿಸೋರ್ಸಸ್, ಮೆನ್ ಆಗ್ಬೋದು, ಮೆಟೀರಿಯಲ್ ಆಗ್ಬೋದು, ಅಥವಾ ಮಿಷನರಿ ಆಗ್ಬೋದು, ಇವನ್ನ ಚೆನ್ನಾಗಿ ಬಳಸ್ಕೋಬೇಕು, ಎಫೆಕ್ಟಿವ್ ಆಗಿ ಬಳಸ್ಕೊಂಡಾಗೆ ಅಲ್ಲಿ ಪ್ರಾಡಕ್ಟಿವಿಟಿ ಅನ್ನೋದು ಬರುತ್ತೆ, ಮತ್ತೆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ಸ್ ಅನ್ನೋದು ನಾವು ಕಾಣ್ತೀವಿ, ಬಿಸ್ನೆಸ್ ಆಬ್ಜೆಕ್ಟಿವ್ಸ್ ಫುಲ್ಫಿಲ್ ಆಗೋದು ನಾವು ಕಾಣ್ತೀವಿ. ಸೊ ದೀಸ್ ಆಲ್ ಥಿಂಗ್ಸ್ ವಿಲ್ ಬಿ ಪಾಸಿಬಲ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಮ್ಯಾನೇಜ್ಮೆಂಟ್. ಯಾವಾಗ ನಾವು ಮ್ಯಾನೇಜ್ಮೆಂಟನ್ನು ನಾವು ಎಫೆಕ್ಟಿವ್ ಆಗಿ ಮಾಡ್ತೀವೋ, ಆ ಮ್ಯಾನೇಜ್ಮೆಂಟ್ ಸಹಾಯದಿಂದ ನಾವು ಪ್ಲಾನಿಂಗ್ ಅನ್ನು ಚೆನ್ನಾಗಿ ಮಾಡ್ಬೋದು, ಮೆಷಿನ್ಸ್ ಅನ್ನು ಯಾವ ರೀತಿ ಬಳಸ್ಕೋಬೇಕು, ಮೆನ್ನನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಅದೇ ರೀತಿ ಅಲ್ಲಿರುವಂಥ ಮನಿ ಅಂದರೆ ಕ್ಯಾಪಿಟಲ್ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಪ್ಲಾನ್ ಮಾಡ್ಬೋದು, ಅದೇ ರೀತಿ ಆರ್ಗನೈಸ್ ಮಾಡ್ಬೋದು, ಡೈರೆಕ್ಟಿಂಗ್ ಮಾಡ್ಬೋದು, ಅದೇ ರೀತಿ ಕಂಟ್ರೋಲಿಂಗ್, ನಾವೇನು ಅನ್ಕೊಂಡಿದ್ದೀವಿ ಮತ್ತು ಏನು ಆ್ಯಕ್ಚುಲ್ ರಿಸಲ್ಟ್ಸ್ ಬಂದಿದೆ ಅದನ್ನು ಕಂಪೇರ್ ಮಾಡಿದಾಗ ಕಂಟ್ರೋಲ್ ಮಾಡ್ಬೋದು. ಸೊ ಲೈಕ್ ದಟ್, ವಿತ್ ದ ಹೆಲ್ಪ್ ಆಫ್ ಮ್ಯಾನೇಜ್ಮೆಂಟ್, ದ ಮ್ಯಾನೇಜರ್ ಕ್ಯಾನ್ effectively utilize the resources which are available in the business concern. So we can say the management helps in effective utilization and optimum utilization of available resources of the business concern. Next thing is, management helps in achieving the personal objectives. A manager leads and motivates his team in such a manner that each and every individual will be able to achieve his personal objectives, like promotion as well as encouragement, recognition, like that. ಸೊ ಮ್ಯಾನೇಜರು ಯಾವ ರೀತಿ ತನ್ನ ಟೀಮನ್ನು ನಡೆಸ್ತಾನೆ ಅಂದರೆ, ಪ್ರತಿಯೊಬ್ಬ ಮೆಂಬರ್ ಕೂಡ, ಆ ಟೀಮಲ್ಲಿರುವಂಥ ಪ್ರತಿಯೊಬ್ಬ ಮೆಂಬರ್ ಕೂಡ ತನ್ನ ಪರ್ಸನಲ್ ಅಬ್ಜೆಕ್ಟಿವ್ಸನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯವಾಗುವ ರೀತಿ ಒಬ್ಬ ಮ್ಯಾನೇಜರು ಆ ಟೀಮನ್ನು ನಡೆಸ್ತಾನೆ. ಸೊ ಇದರಿಂದ ಏನಾಗುತ್ತೆ, ಪರ್ಸನಲ್ ಅಬ್ಜೆಕ್ಟಿವ್ಸು ಅಂದರೆ ಪ್ರಮೋಷನ್ ಆಗ್ಬೋದು, ಅಥವಾ ರೆಕಗ್ನಿಷನ್ ಆಗ್ಬೋದು, ಅಥವಾ ಒಳ್ಳೆ ಬೋನಸ್ ಆಗ್ಬೋದು. ಸೊ ಪರ್ಸನಲ್ ಅಬ್ಜೆಕ್ಟಿವ್ಸ್ ಏನಿದೆ ಒಬ್ಬ ಮೆಂಬರ್ಗೆ, ಸೊ ಆ ಮೆಂಬರ್ನ ಪರ್ಸನಲ್ ಅಬ್ಜೆಕ್ಟಿವ್ಸ್ ಫುಲ್ಫಿಲ್ ಆಗಿ he will be contributing much more towards the overall objectives of the business concern. ಸೊ ಯಾವಾಗ ಇಂಡಿವಿಜುವಲ್
ಇಂಡಿವಿಜುವಲ್ ಪರ್ಸನಲ್ ಅಬ್ಜೆಕ್ಟಿವ್ಸ್ ಫುಲ್ಫಿಲ್ ಆಗುತ್ತೋ ಆಗ ಆತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಓವರ್ ಆಲ್ ಬಿಸ್ನೆಸ್ ಅಬ್ಜೆಕ್ಟಿವ್ಸ್ಗೆ ಅಂದರೆ ಬಿಸ್ನೆಸ್ ಮೈನ್ ಗೋಲ್ ಏನಿದೆ ಅದಕ್ಕೆ ಇನ್ನೂ ಹೆಚ್ಚಾಗಿ ತನ್ನ ಒಂದು ಪಾರ್ಟ್ ಆಫ್ ಕಾಂಟ್ರಿಬ್ಯೂಷನ್ ಅನ್ನು ಹೆಚ್ಚಾಗಿ ಮಾಡ್ತಾನೆ. ಸೊ ದಟ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜ್ ದಟ್ ವಿ ಕ್ಯಾನ್ ಸಿ ಹಿಯರ್. And the next thing is stability. See, an efficient and effective management helps the business concern to face the fluctuations, and it will stabilize the fluctuations of the business concern. So, ಒಂದು ಬಿಸ್ನೆಸ್ ಕನ್ಸರ್ನ್ಗೆ ಹಲವಾರು ರೀತಿಯಲ್ಲಿ ಫ್ಲಕ್ಚುಯೇಷನ್ಸ್ ಬರುತ್ತೆ, ಏರುಪೇರುಗಳು. It may be because of the changes in the government policy, or it may be because of the pressures from the competitors, or it may be because of the changes in the customer preferences. So, these are all the things that are going to impose huge fluctuations to the business concern. ಸೊ ಫ್ಲಕ್ಚುಯೇಷನ್ಸ್ ಅನ್ನ ಮೀರಿ ಫ್ಲಕ್ಚುಯೇಷನ್ ಸುಧಾರಿಸ್ಕೊಂಡು ಬಿಸ್ನೆಸ್ ರನ್ ಆಗಬೇಕು ಅಂದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಅವಶ್ಯಕತೆ ಇದ್ದೇ ಇದೆ. ಸೊ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಟು ಸ್ಟೆಬಿಲೈಸ್ ಆಲ್ ದೀಸ್ ಫ್ಲಕ್ಚುಯೇಷನ್ಸ್ ಟು ದ ಬಿಸ್ನೆಸ್ ಕನ್ಸರ್ನ್. See, an effective and efficient management helps the business concern to do the business activities according to the changes that has been imposed by the government regulations, and of course, it also helps the business concern to face the competition that has been imposed by the competitors, and most importantly, it also helps the business concern to produce the product according to the preferences of the customer, and so that an effective and efficient management obviously very helpful to the business to stabilize the fluctuations that has been imposed by all these factors. And the next thing is management helps the development of the society. See, in addition to the accomplishment of business objectives, the management also helps in the development of the society in a number of ways, like by providing employment opportunities to the public, or by providing good quality products, or by paying the taxes in time and in prompt way. So by all these means, the business concerns management helps in the development of the society. ಸಿ ಒಂದು ಬಿಸ್ನೆಸ್ ಕನ್ಸರ್ನ್ ಅಲ್ಲಿರುವಂತಹ ಮ್ಯಾನೇಜ್ಮೆಂಟ್ ಸೊಸೈಟಿಯ ಒಂದು ಬೆಳವಣಿಗೆಗೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಇದು ಹಲವಾರು ರೀತಿಯಲ್ಲಿ ಈ ಒಂದು ಬೆಳವಣಿಗೆ ಸಾಧ್ಯ ಅಂತ ಹೇಳ್ಬೋದು. ಬೈ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಆಗ್ಬೋದು. ಸೊ ಬಿಸ್ನೆಸ್ ಕನ್ಸರ್ನ್ ಅಲ್ಲಿ ಇರುವಂತಹ ವೇಕೆನ್ಸೀಸ್ ಅನ್ನ ಪಬ್ಲಿಕ್ಗೆ ಕೊಡೋ ಮುಖಾಂತರ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಕ್ರಿಯೇಟ್ ಮಾಡಿ ಅಲ್ಲಿ ಜಾಬ್ ಕ್ರಿಯೇಷನ್ ನಡೆಯುತ್ತೆ, ಪಬ್ಲಿಕ್ಗೆ ಜಾಬ್ಸ್ ಸಿಗುತ್ತೆ. ಅದೇ ರೀತಿ ಒಳ್ಳೆ ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಸ್ ಅನ್ನ ಸೊಸೈಟಿಗೆ ಕೊಡುತ್ತೆ when the effective management is there. And similarly, when the effective management is there, obviously there will be a prompt payment of taxes to the government. ಸೊ ಈ ರೀತಿ ಹಲವಾರು ವಿಧಾನದಲ್ಲಿ ಮ್ಯಾನೇಜ್ಮೆಂಟ್ ಅನ್ನೋದು ಸೊಸೈಟಿಯ ಒಂದು ಅಭಿವೃದ್ಧಿಗೆ, ಸೊಸೈಟಿಯ ಒಂದು ಒಳಿತಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ this is all about today's session. In this session, we have seen what is business management, and what are the definitions of business management, as well as we have seen what is the importance of business management. So these are the things that we have studied in this session. These are the references which, if you want to study much about these things, just go through these references, which are the best, so that I have quoted over the screen. And in the next session, I'll be back with one more interesting content. Until then, keep smiling. This is Satish Kumar signing out.